ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಷಯದಲ್ಲಿ ಬರ್ತಕ್ಕಂಥ ಈ ದಿಲ್ಲಿಯ ಸುಲ್ತಾನರು ಅಂತಕ್ಕಂಥ ಪಾಠವನ್ನ ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ದಿಲ್ಲಿಯ ಸುಲ್ತಾನರು. ಹಾಗಾದರೆ 11 ಮತ್ತು 12ನೇ ಶತಮಾನದಲ್ಲಿ ಭಾರತದ ಮೇಲೆ ಟರ್ಕರ ದಾಳಿಗಳು ಅಂತಕ್ಕಂಥವು ನಡೀತಾ ಇದ್ದವು. ಪದೇ ಪದೇ ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಮೇಲೆ ಈ ಟರ್ಕರು ಅಂತಕ್ಕಂಥವರು ಬಹಳಷ್ಟು ಬಾರಿ ದಾಳಿಯನ್ನ ಆಕ್ರಮಣವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂತಿಮವಾಗಿ ಈ ದಿಲ್ಲಿಯ ಸುಲ್ತಾನರ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಅದಕ್ಕೆ ಇದು ಕಾರಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ದಿಲ್ಲಿಯ ಸುಲ್ತಾನರು ಅಂತಕ್ಕಂಥ ಒಂದು ಪಾಠದಲ್ಲಿ ನಾವು ಯಾವ ಯಾವ ಅಂಶಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ, ದಿಲ್ಲಿಯ ಸುಲ್ತಾನರ ಒಂದು ಆಡಳಿತ ಯಾವ ರೀತಿ ಇತ್ತು, ಆ ಕಾಲದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇದ್ದವು, ಅವರು ಈ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಏನು ಅನ್ನೋದರ ಕುರಿತು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ಈ ದಿಲ್ಲಿಯ ಸುಲ್ತಾನರು ಅಂತಕ್ಕಂಥ ಒಂದು ಪಾಠವನ್ನ ಈಗ ನಾವೇನು ಮಾಡೋಣ, ಅಧ್ಯಯನ ಮಾಡೋಣ. ಹಾಗಾದ್ರೆ ನಮ್ಮ ಭಾರತ ದೇಶದ ಮೇಲೆ ಪ್ರಾಚೀನ ಕಾಲದಿಂದಲೂ ಕೂಡ ವಿದೇಶಿ ಆಕ್ರಮಣಗಳು ಅಂತಕ್ಕಂಥವು ನಡೀತಾನೇ ಇದ್ದವು. ಯಾಕಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ 550ಕ್ಕಿಂತಲೂ ಹೆಚ್ಚು ಸಂಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶ ಅವತ್ತಿನ ಒಂದು ಸಂದರ್ಭದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿತ್ತು ಅಂತಕ್ಕಂಥ ಒಂದು ಕಾರಣದಿಂದಲೇ ಈ ವಿದೇಶಿ ಆಕ್ರಮಣಗಳು ಅಂತಕ್ಕಂಥವು ಭಾರತದ ಮೇಲೆ ನಡೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಭಾರತದ ಮೇಲೆ ಆಗ್ತಾ ಇರತಕ್ಕಂಥ ಈ ಆಕ್ರಮಣಗಳು ಅವು ಅವತ್ತಿನ ಕಾಲದಲ್ಲಿ ಆಕ್ರಮಣಕಾರರು ನಾವು ಏನು ಕರಿತೀವಿ ಅಂತಂದ್ರೆ, ದಾಳಿ ಮಾಡ್ತಾ ಇರತಕ್ಕಂಥ ವಿದೇಶಿಯರು ಅವರು ವಾಯವ್ಯ ಸರಹದ್ದಿನಿಂದ ಬಂದವರಾಗಿದ್ದರು. ವಾಯವ್ಯ ಸರಹದ್ದಿನಿಂದ ಬಂದು ಏನ್ ಮಾಡ್ತಾ ಇದ್ರು, ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಹಾಗಾದ್ರೆ ದಾಳಿಯನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವರು ಯಾವ ಯಾವ ವಸ್ತುಗಳನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಅಂದ್ರೆ, ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರು. ಮಕ್ಕಳೇ, ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಭಾರತದ ಮೇಲೆ ನಡೀತಾ ಇರ್ತಕ್ಕಂಥ ಈ ವಿದೇಶಿ ಆಕ್ರಮಣಗಳು ಯಾವ ಒಂದು ಉದ್ದೇಶಕ್ಕಾಗಿ ನಡೀತಾ ಇತ್ತು ಅಂದ್ರೆ, ಭಾರತದಲ್ಲಿರ್ತಕ್ಕಂಥ ಈ ದೇವಾಲಯಗಳ ಮೇಲೆ. ಯಾಕಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ದೇವಾಲಯಗಳಲ್ಲಿ ಸಂಪತ್ತು ಅಂತಕ್ಕಂಥದ್ದು ಕೂಡಿರ್ತಾ ಇತ್ತು. ಆ ದೇವಾಲಯಗಳ ಮೇಲೆ ಏನ್ ಮಾಡ್ತಾ ಇದ್ರು, ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಕೊಳ್ಳೆಗೊಳ್ಳೋದು, ದೋಚಿಕೊಂಡು ತಮ್ಮ ದೇಶಗಳಿಗೆ ಹೋಗ್ತಾ ಇದ್ರು. ಸಂಪತ್ತಿನ ಒಂದು ಲೂಟಿಯನ್ನು ಮಾಡ್ತಾ ಇದ್ರು. ಟರ್ಕರು ಭಾರತದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು, ಜೊತೆಗೆ ರಾಜ್ಯ ವಿಸ್ತರಣೆಯನ್ನು ಮಾಡ್ಕೊಳ್ತಾ ಇದ್ರು, ಜೊತೆಗೆ ಮತ ಪ್ರಸಾರವನ್ನ ಮಾಡ್ತಾ ಇದ್ರು. ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಭಾರತದ ಮೇಲೆ ಈ ವಿದೇಶಿ ಆಕ್ರಮಣಗಳು ಅಂತಕ್ಕಂಥವು ಅವತ್ತಿನ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊದಲನೇದು ಸಂಪತ್ತಿನ ಲೂಟಿ. ಯಾವ ಯಾವ ಕಾರಣ ಇಟ್ಟುಕೊಂಡು ಈ ವಿದೇಶಿಯರು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು ಅಂದ್ರೆ, ಮೊದಲನೇದು ಸಂಪತ್ತಿನ ಲೂಟಿ. ಸಂಪತ್ತಿನ ಲೂಟಿ. ಎರಡನೇದು ರಾಜ್ಯ ವಿಸ್ತರಣೆ. ರಾಜ್ಯ ವಿಸ್ತರಣೆ. ಮೂರನೇದು ಮತ ಪ್ರಸಾರ. ಮತ ಪ್ರಸಾರ. ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶ ಪ್ರಾಚೀನ ಕಾಲದಲ್ಲಿ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ದೇಶ ಆಗಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಆ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಟರ್ಕರು ಏನ್ ಮಾಡಿದ್ರು, ನಮ್ಮ ಭಾರತದ ಮೇಲೆ
ದೋಚಿಕೊಂಡು ತಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎರಡನೇ ಬರ್ತಕ್ಕಂಥದ್ದು ರಾಜ್ಯ ವಿಸ್ತರಣೆ. ಅವತ್ತಿನ ಕಾಲದಲ್ಲಿ ನಡೀತಾ ಇರತಕ್ಕಂಥ ಈ ಆಕ್ರಮಣಗಳು ಅವುಗಳ ಒಂದು ಮತ್ತೊಂದು ಉದ್ದೇಶ ಏನು ಅಂತಂದ್ರೆ ರಾಜ್ಯ ವಿಸ್ತರಣೆಯನ್ನ ಮಾಡ್ತಾ ಇದ್ರು. ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜ್ಯಗಳನ್ನ ಸೋಲಿಸಿ ಅವರ ಕೈವಶದಲ್ಲಿರ್ತಕ್ಕಂಥ ಅನೇಕ ಪ್ರದೇಶಗಳನ್ನ ನಾವೇನ್ ಮಾಡ್ತಾ ಇದ್ರು ತಮ್ಮ ವಶವನ್ನಾಗಿ ಮಾಡಿಕೊಳ್ತಾ ಇದ್ರು. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಮತ ಪ್ರಸಾರ. ಒಂದು ಮಕ್ಕಳೇ ಅವರ ಒಂದು ಧರ್ಮ, ಅದು ಬೇರೆ ಧರ್ಮ ಯಾವಾಗಲೂ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಹೀಗೆ ಅವರ ಒಂದು ಧರ್ಮದ ಬಗ್ಗೆ ಪ್ರಸಾರವನ್ನು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರೇನ್ ಮಾಡ್ತಾ ಇದ್ರು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ರು. ಇಲ್ಲಿರ್ತಕ್ಕಂಥ ಹಿಂದೂಗಳನ್ನ ಅವ್ರೇನ್ ಮಾಡ್ತಾ ಇದ್ರು ತಮ್ಮ ಮತ ಧರ್ಮಗಳಿಗೆ ಅವ್ರೇನ್ ಮಾಡ್ತಾ ಇದ್ರು ಅವರನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು, ಮತಾಂತರಗಳನ್ನಾಗಿ ಮಾಡ್ತಾ ಇದ್ರು. ತಮ್ಮ ಧರ್ಮವನ್ನು ಸ್ವೀಕರಿಸಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾ ಇದ್ರು ಒತ್ತಡವನ್ನ ಹೇರ್ತಾ ಇದ್ರು. ಭಾರತದಲ್ಲಿರ್ತಕ್ಕಂಥ ಈ ಹಿಂದೂಗಳ ಮೇಲೆ ಏನ್ ಮಾಡ್ತಾ ಇದ್ರು ಅವರು ತಮ್ಮದೇ ಇರತಕ್ಕಂಥ ಒಂದು ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ನಮ್ಮ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ನಡೆಯತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ದಾಳಿ ಯಾವುದಂದ್ರೆ ಅದು ಹರಪ್ಪರ ದಾಳಿ. ಯಾವುದು? ಹರಪ್ಪರ ದಾಳಿ. ಈ ಹರಪ್ಪರ ದಾಳಿ ಅಂತಕ್ಕಂಥದ್ದು ಭಾರತದ ಮೇಲೆ ನಡೆದಿರ್ತಕ್ಕಂಥದ್ದು ನಾವು ಮಾತಾಡಿದ್ವಿ. ಈ ಭಾರತದ ಮೇಲೆ ಈ ಆರಂಭಿಕ ಮಧ್ಯಕಾಲದಲ್ಲಿ ಈ ಹರಪ್ಪರು ಅಂತಕ್ಕಂಥವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗರು ಯಾರಂದ್ರೆ ಇವರು ಅರಬ್ಬರು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅರಬ್ಬರ ಒಂದು ದಂಡು ಅಂತಕ್ಕಂಥದ್ದು ಸುಮಾರು 1300 ವರ್ಷಗಳ ಹಿಂದೆ ಸಿಂಧ್ ಮತ್ತು ಮುಲ್ತಾನ್ ಅಂತಕ್ಕಂಥ ಒಂದು ಪ್ರಾಂತ್ಯಗಳನ್ನ ಅವತ್ತಿನ ಕಾಲದಲ್ಲಿ ವಶಪಡಿಸಿಕೊಂಡಿತು. ಅವತ್ತಿನ ಕಾಲದಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಈ ಸಿಂಧ್ ಮತ್ತು ಮುಲ್ತಾನ್ ಅಂತಕ್ಕಂಥ ಒಂದು ಪ್ರದೇಶಗಳನ್ನ ಅದು ವಶಪಡಿಸಿಕೊಳ್ತಾ ಇದ್ದಾರೆ. ಮುಲ್ತಾನ್ ಈ ಎರಡು ಪ್ರಾಂತ್ಯಗಳನ್ನ ಅವತ್ತಿನ ಕಾಲದಲ್ಲಿ ಹರಪ್ಪರು ಏನ್ ಮಾಡ್ತಾ ಇದ್ದಾರೆ ವಶಪಡಿಸಿಕೊಳ್ತಾ ಇದ್ದಾರೆ. ಇದರೊಂದಿಗೆ ಈ ಒಂದು ಪ್ರದೇಶದಲ್ಲಿ ಇಸ್ಲಾಂ ಅಂತಕ್ಕಂಥದ್ದು ನೆಲೆಯೂರಲಿಕ್ಕೆ ಕಾರಣ ಆಯಿತು. ನನ್ನ ಮಕ್ಕಳೇ, ನಮ್ಮ ಭಾರತದ ಮೇಲೆ ಈ ಅರಬ್ಬರು ಅಂತಕ್ಕಂಥವರು ದಾಳಿ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 1300 ವರ್ಷಗಳ ಹಿಂದೆ ಈ ಸಿಂಧ್ ಮತ್ತು ಮುಲ್ತಾನ್ ಅಂತಕ್ಕಂಥ ಒಂದು ಪ್ರಾಂತ್ಯಗಳನ್ನ ಅವರು ವಶಪಡಿಸಿಕೊಂಡ ಮೇಲೆ ಈ ಒಂದು ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ನೆಲೆಯೂರಲಿಕ್ಕೆ ಇದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅಲ್ಪ ಕಾಲದಲ್ಲೇ ಅತ್ಯಂತ ಒಂದು ಈ ಅರಬ್ಬರ ಒಂದು ಅತಿಕ್ರಮಣ ಅಂತಕ್ಕಂಥದ್ದು ಏನಾಗ್ತಾ ಇದೆ ತನ್ನದಾಗ್ತಾ ಇದೆ. ಅಂದ್ರೆ ಅಲ್ಪ ಕಾಲದಲ್ಲೇ ಇವರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರವನ್ನ ಕಳೆದುಕೊಳ್ತಾ ಇದ್ದಾರೆ. ಇನ್ನ ಮುಂದುವರ್ತಕ್ಕಂಥ ಒಂದು ದಾಳಿ ಯಾವುದಂದ್ರೆ ಟರ್ಕರ ದಾಳಿ. ಅರಬ್ಬರು ಆದ ನಂತರ ನಮ್ಮ ಭಾರತದ ಮೇಲೆ ಈ ಟರ್ಕರು ಅಂತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಟರ್ಕರ ದಾಳಿ. ಹಾಗಾದ್ರೆ ಇವರು ಕೂಡ ನಮ್ಮ ಭಾರತದ ಮೇಲೆ ಇಲ್ಲಿರ್ತಕ್ಕಂಥ ಒಂದು ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡರೆ ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದಾದ ಸುಮಾರು 3 ಶತಮಾನಗಳ ಆನಂತರ ಅಂದ್ರೆ ಅರಬ್ಬರ ದಾಳಿ ಆದ ನಂತರ 3 ಶತಮಾನಗಳು ಕಳೆದ ನಂತರ ಏನ್ ಮಾಡ್ತಾ ಇದ್ದಾರೆ ಈ ಟರ್ಕಿ ಮೂಲದ ಮೊಹಮ್ಮದ್ ಗಜ್ನಿ ಅಂತೇಳಿ ಆತನ ಹೆಸರು. ಟರ್ಕಿ ಮೂಲದವನಾಗಿರ್ತಕ್ಕಂಥ ಈ ಮೊಹಮ್ಮದ್ ಗಜ್ನಿ ಆತ ಏನ್ ಮಾಡ್ತಾ ಇದ್ದಾನೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಮೊಹಮ್ಮದ್ ಗಜ್ನಿ ಈತ ಏನ್ ಮಾಡ್ತಾ ಇದ್ದಾನೆ ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಫ್ಘಾನಿಸ್ತಾನದ ಗಜ್ನಿ ಅಂತಕ್ಕಂಥ ಒಂದು ಚಿಕ್ಕ ರಾಜ್ಯದ ಸುಲ್ತಾನ್ ಆಗಿರ್ತಕ್ಕಂಥ ಈ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಫ್ಘಾನಿಸ್ತಾನದ ಚಿಕ್ಕ ರಾಜ್ಯ
ಬಾರಿ ಏನು ಮಾಡ್ತಾ ಇದ್ದಾನೆ, ದಾಳಿಯನ್ನ ಮಾಡ್ತಾ ಇದ್ದಾನೆ. ನಮ್ಮ ಭಾರತದ ಮೇಲೆ ಈತ 17 ಬಾರಿ ದಾಳಿಯನ್ನು ಮಾಡಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಸಂಪತ್ತನ್ನ ಆತ ಏನ್ ಮಾಡ್ತಾ ಇದ್ದಾನೆ, ಲೂಟಿಯನ್ನ ಮಾಡ್ತಾ ಇದ್ದಾನೆ. ಆತ ಏನ್ ಮಾಡ್ತಾ ಇದ್ದಾನೆ, ಆ ಸಂಪತ್ತನ್ನ ತನ್ನ ದೇಶಕ್ಕೆ ಏನ್ ಮಾಡ್ತಾ ಇದ್ದಾನೆ, ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇದರ ಒಂದು ಪರಿಣಾಮ ನಮ್ಮ ಭಾರತ ದೇಶದಲ್ಲಿ ಏನಾಯಿತು ಅಂತಂದ್ರೆ, ಅವತ್ತಿನ ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಲವಾರು ಸಂಪದ್ಭರಿತ ದೇವಾಲಯಗಳು ನಾವೇನು ಕರೀತಾ ಇದ್ದೀವಿ, ಅವೆಲ್ಲವೂ ಕೂಡ ನಾಶವಾದವು. ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನ ಈತ ಏನು ಮಾಡಿದ, ಕೊಳ್ಳೆ ಹೊಡೆದು ತನ್ನ ದೇಶಕ್ಕೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಯಾರು, ಮೊಹಮ್ಮದ್ ಗಜನಿ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಧಾರ್ಮಿಕ ಕೇಂದ್ರಗಳು ನಾವೇನು ಕರಿತಾ ಇದ್ದೀವಿ, ದೇವಾಲಯಗಳು, ಇವೆಲ್ಲವೂ ಕೂಡ ಏನಾದವು ಅವತ್ತಿನ ಕಾಲದಲ್ಲಿ ನಾಶವನ್ನು ಹೊಂದ್ತಾ ಇದ್ದಾವೆ. ಯಾಕಂದ್ರೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 17 ಬಾರಿ ಈ ಮೊಹಮ್ಮದ್ ಗಜನಿ ಅಂತಕ್ಕಂಥ ಈತ ಸುಲ್ತಾನ ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿ ಇರ್ತಕ್ಕಂಥ ದೇವಾಲಯಗಳಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಒಂದು ಸಂಪತ್ತನ್ನ ಏನ್ ಮಾಡ್ತಾ ಇದ್ದಾನೆ, ತನ್ನ ದೇಶಕ್ಕೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೀಗಾಗಿ ಏನಾಯ್ತು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಧಾರ್ಮಿಕ ಕೇಂದ್ರಗಳು ಅವತ್ತಿನ ಕಾಲದಲ್ಲಿ ನಾಶವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೊಹಮ್ಮದ್ ಗಜನಿ ಆದ ನಂತರ ಇನ್ನು ಮುಂದೆ ಬರತಕ್ಕಂಥ ಮತ್ತೊಬ್ಬ ಸುಲ್ತಾನ ಯಾರು ಅಂದ್ರೆ, ಆತನ ಹೆಸರು ಮೊಹಮ್ಮದ್ ಘೋರಿ ಅಂತೇಳಿ ಆತನನ್ನ ಕರೀತಾ ಇದ್ದಾರೆ. ಮೊಹಮ್ಮದ್ ಘೋರಿ, ಆತನ ಹೆಸರು ಮೊಹಮ್ಮದ್ ಘೋರಿ. ಈತನು ಕೂಡ ಸಾಮಾನ್ಯಶಕ 12ನೇ ಶತಮಾನದ ಒಂದು ಕೊನೆಯ ಭಾಗದಲ್ಲಿ ಈತ ಏನು ಮಾಡ್ತಾ ಇದ್ದಾನ, ಅಫ್ಘಾನಿಸ್ತಾನದ ಮೊಹಮ್ಮದ್ ಘೋರಿ ಈತ ಭಾರತದ ಮೇಲೆ ದಾಳಿಯನ್ನ ನಡೆಸಿ ಇಲ್ಲಿರ್ತಕ್ಕಂಥ ಈ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನ ತನ್ನ ಕೈವಶವನ್ನಾಗಿ ಆತ ಮಾಡಿಕೊಳ್ತಾ ಇದ್ದಾನ. ಯಾರು, ಮೊಹಮ್ಮದ್ ಘೋರಿ ಅಂತೇಳಿ ಆತನ ಹೆಸರು. ಹೀಗೆ ದಾಳಿ ಮುಂದುವರಿತಾನೆ ಇತ್ತು. ಆ ಒಂದು ಸಂದರ್ಭದಲ್ಲಿ ದಿಲ್ಲಿಯ ರಾಜನಾಗಿರ್ತಕ್ಕಂಥ ಈ ಪೃಥ್ವಿರಾಜ್ ಚೌಹಾನ್ ಅಂತೇಳಿ ಆತನ ಹೆಸರು. ಆತ ಮತ್ತು ಈತನ ನಡುವೆ ಅಂದ್ರೆ ದಿಲ್ಲಿಯ ಸುಲ್ತಾನ ಆಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಘೋರಿಯ ನಡುವೆ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಅದಕ್ಕೆ ಮೊದಲನೇ ತರಾಯಿನ ಯುದ್ಧ ಅಂತ ಹೇಳಿ ಕರೀತಾ ಇದ್ದಾನೆ. ಆ ಒಂದು ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಏನ್ ಮಾಡ್ತಾ ಇದ್ದಾನೆ, ಸೋಲನ್ನು ಅನುಭವಿಸ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಇಲ್ಲಿ 2 ತರಾಯಿನ ಯುದ್ಧಗಳು ಅಂತಕ್ಕಂಥವು ನಡೆದಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ತರಾಯಿನ ಯುದ್ಧ, ಮೊದಲನೇ ತರಾಯಿನ ಯುದ್ಧ, ಮೊದಲನೇ ತರಾಯಿನ ಯುದ್ಧ. ಈ ಒಂದು ಯುದ್ಧದಲ್ಲಿ ದಿಲ್ಲಿಯ ರಾಜ ಆತನ ಹೆಸರು ಏನು, ಪೃಥ್ವಿರಾಜ್ ಚೌಹಾನ್. ಪೃಥ್ವಿರಾಜ್ ಚೌಹಾನ್ ಈತನ ಮತ್ತು ಮೊಹಮ್ಮದ್ ಘೋರಿ, ಮೊಹಮ್ಮದ್ ಘೋರಿ ಇವರಿಬ್ಬರ ನಡುವೆ ಯುದ್ಧ ಅಂತಕ್ಕಂಥದ್ದು ಆಗ್ತಾ ಇದೆ. ದಿಲ್ಲಿಯ ರಾಜನಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಘೋರಿಯ ನಡುವೆ ಮೊದಲನೇ ತರಾಯಿನ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಆ ನಡೆದ ಒಂದು ಯುದ್ಧದಲ್ಲಿ ಅಂದರೆ ಮೊದಲನೇ ತರಾಯಿನ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಸೋಲನ್ನ ಅನುಭವಿಸ್ತಾ ಇದ್ದಾನೆ. ಮೊದಲನೇ ತರಾಯಿನ ಯುದ್ಧದಲ್ಲಿ ಈತ ಸೋಲ ಅನುಭವಿಸ್ತಾ ಇದ್ದಾನೆ. ಹಾಗಾದ್ರೆ ಮರು ವರ್ಷವೇ ಇವರ ನಡುವೆ ನಡೆದಿರ್ತಕ್ಕಂಥ 2ನೇ ತರಾಯಿನ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಘೋರಿ ನಡುವೆ ಮತ್ತೊಂದು ಅಂದ್ರೆ
ಕರೀತಾ ಇದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿಯವರೆಗೆ ನಾವು ಈ ದಿವ್ಯ ಸುಲ್ತಾನ ಅಂತಕ್ಕಂಥ ಒಂದು ಪಾಠದಲ್ಲಿ ಯಾವ ಯಾವ ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ ಅಂದರೆ, ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾರತದ ಮೇಲೆ ಈ ವಿದೇಶಿ ದಾಳಿಗಳು ಅಂತಕ್ಕಂಥವು ಆದವು ಅನ್ನೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆಗಳು ಸಂಪತ್ತಿನ ಒಂದು ಲೂಟಿ, ರಾಜ್ಯ ವಿಸ್ತರಣೆ, ಮತ ಪ್ರಸಾರ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾರತದ ಮೇಲೆ ಈ ವಿದೇಶಿ ಆಕ್ರಮಣಗಳು ಅಂತಕ್ಕಂಥವು ನಡೆದಿರ್ತಕ್ಕಂಥದ್ದು ನಾವು ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ ನಡೆದಿರ್ತಕ್ಕಂಥ ಒಂದು ದಾಳಿ ಪರಂಪರಾ ಒಂದು ದಾಳಿ ಅಂತಕ್ಕಂಥದ್ದು. ತದನಂತರದಲ್ಲಿ ನಡೆದಿರ್ತಕ್ಕಂಥ ಒಂದು ದಾಳಿ ಕರ್ಕರ ದಾಳಿ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಹಲವಾರು ದಾಳಿಗಳು ನಮ್ಮ ಭಾರತದ ಮೇಲೆ ಆಗಿರ್ತಕ್ಕಂಥದ್ದು ನಾವು ಮಾತಾಡಿದ್ವಿ. ಇನ್ನು ಮುಂದೆ ಬರ್ತಕ್ಕಂಥ ಒಂದು ಅಂಶ ಗುಲಾಮಿ ಸಂತತಿ ಅಂತ ಕರೀತಾ ಇದ್ದಾರೆ. ಯಾವುದು? ಗುಲಾಮಿ ಸಂತತಿ. ಈಗ ಆ ಗುಲಾಮಿ ಸಂತತಿಯ ಕುರಿತು ಅಧ್ಯಯನವನ್ನ ಮಾಡೋಣ. ಹಾಗಾದರೆ ಗುಲಾಮಿ ಸಂತತಿ, ಹಾಗಾದರೆ ಈ ಗೋರಿಯು ಗೆದ್ದುಕೊಂಡಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೊಹಮ್ಮದ್ ಗೋರಿ ಗೆದ್ದುಕೊಂಡಿರ್ತಕ್ಕಂಥ ಈ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನ ಆತನ ಸೇನಾನಿ ಇರತಕ್ಕಂಥ ಕುತುಬುದ್ದೀನ್ ಐಬಕ್ ಎಂಬುವವನಿಗೆ ಆತ ಏನ್ ಮಾಡ್ತಾ ಇದ್ದಾನ? ಹಸ್ತಾಂತರ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಮೊಹಮ್ಮದ್ ಗೋರಿ ಗೆದ್ದುಕೊಂಡಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಆತನ ಸೇನಾನಿ ಇರತಕ್ಕಂಥ ಈ ಕುತುಬುದ್ದೀನ್ ಐಬಕನಿಗೆ ಆತ ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಪ್ರಾಂತ್ಯಗಳ ಅಧಿಕಾರವನ್ನ ಆತ ಏನ್ ಮಾಡ್ತಾ ಇದ್ದಾನೆ? ಬಿಟ್ಟು ಕೊಡ್ತಾ ಇದ್ದಾನೆ. ಗೋರಿಯ ಒಂದು ಮರಣದ ನಂತರ, ಮೊಹಮ್ಮದ್ ಗೋರಿ ತೀರಿಕೊಂಡ ನಂತರ ಈ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾ ಇದ್ದಾನೆ? ಈ ದಿಲ್ಲಿಯ ಒಂದು ಸುಲ್ತಾನನಾಗಿ ಆತ ಸ್ವತಂತ್ರವಾಗಿರ್ತಕ್ಕಂಥ ಆಳ್ವಿಕೆಯನ್ನ ಆತ ನಡೆಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ದೆಹಲಿಯನ್ನ ಅವತ್ತಿನ ಒಂದು ಕಾಲಾವಧಿಯಲ್ಲಿ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೂದಿ ಅಂತಕ್ಕಂಥ 5 ಸಂತತಿಗಳು ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ದಿಲ್ಲಿಯನ್ನ ಅಂದ್ರೆ ದೆಹಲಿಯನ್ನ ಅವತ್ತಿನ ಒಂದು ಕಾಲದಲ್ಲಿ, ದೆಹಲಿಯನ್ನ ಅವತ್ತಿನ ಒಂದು ಕಾಲದಲ್ಲಿ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೂದಿ, ತುಘಲಕ್, ಸೈಯದ್, ಲೂದಿ ಅಂತಕ್ಕಂಥ 5 ಸಂತತಿಗಳು. ಈ 5 ಸಂತತಿಗಳು ಅವತ್ತಿನ ಕಾಲದಲ್ಲಿ ಆಗಿರತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥವುಗಳ ಕುರಿತು ನಾವು ಏನ್ ಮಾಡಬೇಕಾಗ್ತದ? ಅಧ್ಯಯನವನ್ನ ಮಾಡಬೇಕಾಗ್ತದ. ಹೀಗೆ ಈ ದೆಹಲಿಯನ್ನ ಅಥವಾ ದಿಲ್ಲಿಯನ್ನ ಅವತ್ತಿನ ಒಂದು ಕಾಲದಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೂದಿ ಸಂತತಿ ಅಂತಕ್ಕಂಥ 5 ಸಂತತಿಗಳು, ಅಂದ್ರೆ 5 ಮನೆತನಗಳು ಆಗಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥ ಒಬ್ಬ ಶ್ರೇಷ್ಠ ಸುಲ್ತಾನ ಯಾರು ಅಂತಂದ್ರೆ ಆತನ ಹೆಸರು ಕುತುಬುದ್ದೀನ್ ಐಬಕ್ ಅಂತೇಳಿ ಆತನ ಹೆಸರು. ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಅಂತೇಳಿ ಆತನ ಹೆಸರು. ಈತ ದಿಲ್ಲಿಯನ್ನ ತನ್ನ ಕೈವಶವನ್ನಾಗಿ ಆತ ಮಾಡಿಕೊಂಡು, ಅಂದ್ರೆ ಮೊಹಮ್ಮದ್ ಗೋರಿ ತೀರಿಕೊಂಡ ನಂತರ ಆ ಒಂದು ಪ್ರದೇಶದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂತಂದ್ರೆ ಆತನ ಹೆಸರು ಕುತುಬುದ್ದೀನ್ ಐಬಕ್ ಅಂತ ಕರೀತಾ ಇದ್ದಾರೆ. ಈ ಕುತುಬುದ್ದೀನ್ ಪ್ರಾರಂಭದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನಾಗಿ ಈತ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದ. ಈ ಕಾರಣದಿಂದಾಗಿ ಈತನ ಒಂದು ಸಂತತಿಗೆ ಬಂದಿರತಕ್ಕಂಥ ಹೆಸರು ಏನಂತಂದ್ರೆ ಗುಲಾಮಿ ಸಂತತಿ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಈತನು ಕೂಡ ಪ್ರಾರಂಭದಲ್ಲಿ ಶತ್ರುಗಳನ್ನ ಜೊತೆಗೆ ಈ ಕರ್ಕರ ದಾಳಿಗಳನ್ನ ಈತ ಸಮರ್ಥವಾಗಿ ಎದುರಿಸ್ತಾ ಇದ್ದಾನ. ಆತ ವಿಜಯದ ಒಂದು ದ್ಯೋತಕವಾಗಿ ದಿಲ್ಲಿಯ ಸಹಿತ ಇರತಕ್ಕಂಥ ಮೆಹರೌಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ
ಎದುರಿಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಜೊತೆಗೆ ಈ ಟರ್ಕರ ಒಂದು ಆಳ್ವಿಕೆಯನ್ನ ಆತ ಯಾವತ್ತಿನ ಕಾಲದಲ್ಲಿ ಭದ್ರಗೊಳಿಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈತ ತನ್ನ ವಿಜಯದ ಒಂದು ದ್ಯೋತಕವಾಗಿ ದಿಲ್ಲಿಯ ಸಮೀಪ ಇರತಕ್ಕಂಥ ಮೆಹರೌಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈ ಕುತುಬ್ ಮಿನಾರಿನ ಒಂದು ನಿರ್ಮಾಣ ಕಾರ್ಯವನ್ನ ಅವತ್ತಿನ ಕಾಲದಲ್ಲಿ ಆತ ಪ್ರಾರಂಭ ಮಾಡ್ತಾ ಇದ್ದಾನೆ. ಹೀಗೆ ಇದು ಇಲ್ತಮಿಷನ ಒಂದು ಕಾಲದಲ್ಲಿ ಅದು ಪೂರ್ಣಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ದೆಹಲಿಯ ಸಮೀಪ ಇರತಕ್ಕಂಥ ಈ ಮೆಹರೌಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕುತುಬ್ ಮಿನಾರಿನ ಒಂದು ನಿರ್ಮಾಣ ಕಾರ್ಯವನ್ನು ಮಾಡಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂದರೆ ಕುತುಬುದ್ದೀನ್ ಐಬಕ್. ಆತ ಪ್ರಾರಂಭ ಮಾಡ್ತಾ ಇದ್ದಾನೆ. ಆತ ಪ್ರಾರಂಭ ಮಾಡತಕ್ಕಂಥ ಈ ಕುತುಬ್ ಮಿನಾರಿನ ಒಂದು ಕಾರ್ಯ ಅಂತಕ್ಕಂಥದ್ದು ಅದು ಇಲ್ತಮಿಷನ ಒಂದು ಕಾಲದಲ್ಲಿ ಅದು ಪೂರ್ಣಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ದಿಲ್ಲಿಯ ಸುಲ್ತಾನರ ಒಂದು ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಏಕೈಕ ಮಹಿಳೆ ಅಂತಂದ್ರೆ ಯಾರು ಅಂತಂದ್ರೆ ಅವಳ ಹೆಸರು ರಜಿಯಾ ಸುಲ್ತಾನ ಅಂತಲೇ ಅವಳನ್ನು ನಾವು ಕರೀತಾ ಇದ್ದೀವಿ. ಅವಳು ಅವತ್ತಿನ ಒಂದು ಕಾಲದಲ್ಲಿ ಆಸ್ಥಾನದಲ್ಲಿ ನ್ಯಾಯವನ್ನು ನೀಡ್ತಾ ಇದ್ರು. ಗಂಡುಡಿಗೆಯನ್ನ ತೊಟ್ಟು ರಣರಂಗದಲ್ಲಿ ಏನ್ ಮಾಡ್ತಾ ಇದ್ರು, ಯುದ್ಧವನ್ನ ಮಾಡ್ತಾ ಇದ್ರು. ಆಸ್ಥಾನದ ಒಂದು ಸರದಾರರು ಇವಳ ಒಂದು ಆಳ್ವಿಕೆಯನ್ನ ಸಹಿಸಲಾರದೆ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅವಳನ್ನ ಕೊಂದು ಹಾಕ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಈ ಗುಲಾಮಿ ಸಂತತಿಯಲ್ಲಿ ಕುತುಬುದ್ದೀನ್ ಐಬಕ್ ಮಾಡತಕ್ಕಂಥ ಒಂದು ಸಾಧನೆಗಳ ಕುರಿತು ನಾವು ಇಲ್ಲಿಯವರೆಗೆ ತಿಳಿದುಕೊಂಡಿವಿ, ಹೌದಾ? ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಕುತುಬುದ್ದೀನ್ ಐಬಕ್ ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನ ನೀವೇನ್ ಮಾಡಬೇಕು, ಪಟ್ಟಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ